ವಿಜಯಪುರದ ಕೃಷ್ಣಾ ನದಿಯಲ್ಲಿ ತೆಪ್ಪದ ದುರಂತ ನಡೆದು ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನೊಂದೆಡೆ ಮೃತರ ಕುಟುಂಬಸ್ಥರಲ್ಲಿ ಕೂಡ ಕಣ್ಣೀರಿನ ಕಟ್ಟಡೆ ಒಡೆದು ಈಗ ಅವರ ಕುಟುಂಬಸ್ಥರಲ್ಲಿ ಒಂದು ಆಕ್ರಂದನ ಮತ್ತು ಈಗ ಅವ್ರ ಮನೆಯಲ್ಲಿ ಶೋಕದ ವಾತಾವರಣ ಇರುವಂಥದ್ದು. ಸದ್ಯ ನಾನು ಮೆಹಬೂಬ್ ವಾಲಿಕಾರ್ ಅವರ ಮನೆ ಹತ್ರ ಇದ್ದೀನಿ. ನೀವು ನೋಡುವ ದೃಶ್ಯದಲ್ಲಿ ಯಾವ ರೀತಿ ಅವರ ಬಡತನ ಅನ್ನುವಂಥದ್ದು. ಒಂದು ಶೆಡ್ ಮನೆಯಲ್ಲಿ ಅವರು ವಾಸವಾಗಿದ್ದಾರೆ. ಇಬ್ಬರು ಮಕ್ಕಳು ಜೊತೆಗೆ ತಂದೆ ಮತ್ತು ಅವರ ಏನು ಸಹೋದರಿಯರನ್ನು ಸಹ ಮನೆಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಕುಟುಂಬಕ್ಕೆ ಆಸರೆ ಆಗಿದ್ದಂಥ ಮೆಹಬೂಬ್ ಈಗ ಇನ್ನಿಲ್ಲ. ಜೊತೆಗೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರ ಮೆಹಬೂಬ್ ಅವರ ಸಹೋದರಿ ಇದ್ದಾರೆ. ಈಗ ಹೇಳ್ರಿ, ಇವ್ರ ಮನೆಗೆ ಆಸರೆ ಆಗಿದ್ರು ಈಗ ಏನು ಅನಿಸ್ತಾ ಇದೆ, ಏನಾಗಬೇಕು? ಈಗ ಮೆಹಬೂಬ್ ಅಂದರೆ ಅವರು ನಮ್ಮ ಅಣ್ಣ ರೀ, ನಾನು ತಂಗಿ, ಎಲ್ಲ ಮನೆ ಅವರು ನಡೆಸ್ತಿದ್ರಿ. ನಮ್ಮ ತಾಯಿ ತಿಳ್ಕೊಂಡ್ರು. ಅವರು ತಿಳ್ಕೊಂಬಂದ ಅಪ್ಪ ಅದಾರಿ. ಎಲ್ಲರೂ ನಾವು ಹೆಣ್ಮಕ್ಳು ನಾವು ಬರ್ತೇವೆ ಹೋಗ್ತೇವೆ, ಅಕ್ಕಗಳು ಎಲ್ಲರೂ ಅವರು ನಡೆಸ್ತಾರೆ ಅವ್ರ ಮನೆ ಎಲ್ಲ. ಅವರು ಹೊಲ ಐತಿ, ಹೊಲಕ್ಕೆ ಹೋಗ್ತಿರು ದಿನ. ಅವರು ಒಂದು ಸಂಜೆ ಕಡೆ ಅವರು ಮೇನ ಹಿಡಕಂತ ಅದು ಬಲಿ ಹಾಕಕ್ಕೆ ಹೋಗ್ಯಾರ. ಅವರು ಸುಮಾರು ಅದು ನಾಲ್ಕೂವರೆ ಆಗಿತ್ತವರು. ದಿನ ಹೋಗ್ತಾರೆ ಟೈಮಿಗೆ ಅವರು. ಹಂಗೆ ನಿನ್ನೆ ಹೋಗ್ಯಾರ. ಹೋಗ್ಯಾರ ಬಲಿ ಹಾಕಕ್ಕೆ ಹೋಗ್ಯಾರ. ಅವರು ಬಲಿ ಹಾಕ್ಯಾರ. ಅವರು ಹಾಕಿ ಬರಾತಿದ್ರು. ಅವರು ಪೊಲೀಸರು ಹೋದ್ರಲ್ಲಿ. ಪೊಲೀಸರು ಹಿಡ್ರಿ ಅಂದ ಏನಂದಾರ ಗೊತ್ತಿಲ್ಲ ನಮ್ಗೆ. ನಾವು ಮನ್ಯಾಗ ಇರ್ತೇವೆ. ಹಂಗೆ ಅಂದಾಗ ಅವ್ರು ಅಂಜಿ ಅವ್ರು ಓಡ್ ಹೋಗ್ಯಾರ. ಅವರು ಯಾಕಡೆ ಹೋಗ್ಯಾರ, ಎಲ್ಲಿ ಹೋಗ್ಯಾರ ನಮ್ಗೂ ಪತಾ ಇಲ್ಲ. ಸಣ್ಣ ಹುಡುಗರು ಅದಾರ, ಹೆಂತಿದ್ದಾಳೆ. ಈಗ ಇವ್ರು ನ್ಯಾಯ ಬೇಕು. ಈಗ ನ್ಯಾಯ ಕೊಡಿಸ್ರಿ. ನಮ್ಗೆ ಯಾರು ಪೊಲೀಸರು ಯಾರು ನಾವು ಇದಕ್ಕೆ ಕೇಳ್ತೇವೆ. ನಾವು ಅವ್ರು ಹೆಂಗೆ ಹೋಗಿದ್ರು ಮನೆ ಬಿಟ್ಟು, ಹಂಗೆ ಮನೆ ಕರ್ಕೊಂಡು ಬರಲಿ ಅವ್ರಿಗೆ. ಒಟ್ಟು ನಮ್ಗೆ ನ್ಯಾಯ ಬೇಕು ನಮ್ಗೆ. ಈಗ ಅವರು ನಿಮ್ಮ ಕಿರಿಯ ಸಹೋದರ, ನಿಮ್ಮನ್ನೆಲ್ಲ ತಂದೆ ನೋಡ್ತಿದ್ರು, ನಿಮ್ಮನ್ನೆಲ್ಲ ನೋಡ್ತಾ ಇದ್ರು. ಈಗ ಏನು ಅನಿಸ್ತಾ ಇದೆ ನಿಮಗೆ? ನಮ್ಗೆ ಒಂದು ದುಃಖ ಆಗತ್ತೈತಿ ರೀ. ಈಗ ಮನೆಗೆ ಎಲ್ಲರೂ ಅವರು ನಡೆಸ್ತಿದ್ರಿ. ಈಗ ನಾವು ಎಲ್ಲಿ ಹೋಗ್ಬೇಕು? ನಾವು ಈಗ ಮನೆಗೆ ಸಮಾಜದ ಅವರು ಹೋದರೆ ಮತ್ತು ನಾವು ಎಲ್ಲಿ ಹೋಗ್ಬೇಕು? ಒಟ್ಟಿಗೆ ಏನು ಮಾಡ್ಬೇಕು? ನಾವು ಏನು ತಿನ್ಬೇಕು? ಆ ಸಣ್ಣ ಹುಡುಗರು ಅದ. ನಾವು ಗಂಡು ಮನೆಗೆ ಇರ್ತೇವೆ, ನಾವು ಹೋಗ್ತೇವೆ ಬರ್ತೇವೆ. ಈಗ ಮನೆ ಕುಟುಂಬ ಒಂದು ಹೋಗೈತಂದ್ರೆ ನಾವು ಹೆಂಗೆ ಮಾಡಬೇಕು? ಈಗ ಅವರು ಇಲ್ಲ, ಮೆಹಬೂಬ್ ಇಲ್ಲದನ್ನು ನೀವು ನೆನೆಸ್ಕೊಳಕ್ಕೆ ಹೆಂಗೆ ಅನಿಸ್ತು? ಅದ ಈಗ ನೀವು ನ್ಯಾಯ ಕೊಡಿಸ್ಬೇಕು ರೀ ನಮಗೆ. ಅವರು ಇಲ್ಲ ಅಂತ ಹಿಂಗೆ ನೀವು ಹೇಳ್ಬೇಕು ನಮ್ಗೆ. ಈಗ ಅವ್ರು ಹೋಗ್ಯಾರ, ನೀವು ಧೈರ್ಯ ಕೊಡ್ಬೇಕು ನಮ್ಗೆ. ಈಗ ಇಲ್ಲ ಹೆಂಗೆ ಹೋಗ್ಯಾನ ಹಂಗೆ ಕರ್ಕೊಬರ್ರಿ. ನಮ್ಗೆ ದುಃಖ ಆಗ್ತಾ ಇದೆ ಈಗ ಸಹೋದರಿ ಇಲ್ಲ. ದುಃಖ ರೀ, ಭಾಳ ದುಃಖ ಆಗತ್ತೆ ರೀ. ಏನು ಮಾಡ್ಕೋಬೇಕು ಏನಿಲ್ಲ. ಅವ್ನು ಹೋಗ್ಯಾನ, ನಾವು ಹಂಗೆ ಹೋಗ್ಬೇಕು. ನಮ್ಗೆ ಎದಕ್ಕೆ ಬಿಟ್ಟು ಹೋಗ್ಯಾನ? ತನ್ನ ಜೊತೆ ನಮಗೂ ಎಲ್ಲರಿಗೂ ಕುಟುಂಬ ಕರ್ಕೊಂಡು ಹೋಗಲಿ. ಅವನ ಇಲ್ಲ ನಾವು ಇದು ಏನು ಉಪಯೋಗ? ನಾವು ಈಗ ಮನೆ ನಡ್ಸೋಣ ಅವನ. ಈಗ ಅವನಿಲ್ಲದಾಗ ನಾವು ಹೆಂಗೆ ಬದುಕೀರಿ? ಒಂದು ಗಿಡ ಐತ್ರಿ, ಅದು ಗಿಡನ ಎಲ್ಲ ಬೆಳಿಗ್ಗೆ ಅದು ಹಣ್ಣು ಎಲ್ಲ ಕೊಟ್ಟೈತ್ರಿ. ಆ ಗಿಡನೂ ಇಲ್ಲ. ಆ ಹಣ್ಣು ಅದು ಏನು ಮಾಡ್ಬೇಕು? ಸಹೋದರಿ ಅವರು ಹೇಳ್ತಾ ಇದ್ದಾರೆ. ಅಕ್ಕ ಹೇಳ್ರಿ, ಈಗ ನಿಮ್ಮ ಸಹೋದರ ಇಲ್ಲ ಏನಂತ? ನಮ್ಮ ತಮ್ಮ ಬೇಕ್ರಿ, ನಮ್ಮ ತಮ್ಮ ಬೇಕು. ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು ಅವರು ಮೆಹಬೂಬ್? ಯಾವ ದಿನ ಆತ್ರಿ ಮಾತಾಡಿದ್ರಿ ನನ್ನ ಜೋಡಿ. ನನ್ನ ಗಂಡನ ಮನೆಯಾಗೈತೆ. ನಿಮ್ಮ ಸಹೋದರ ಜೊತೆಗೆ ಯಾವ ರೀತಿ ಅವ್ರು ನಿಮ್ಮ ಜೊತೆ ಒಡನಾಟದಿಂದ ಇರ್ತಿದ್ರು? ಏನದ ಇದ್ದಾರೆ ನಮ್ಮ ಅಣ್ಣನ ಜೋಡಿ. ಚೆನ್ನಾಗಿದ್ದಾರೆ, ಮಾತಾಡ್ತಿದ್ದ, ಎಲ್ಲ ಮಾತಾಡ್ತಿದ್ದ. ಈಗ ಹಬ್ಬ ಹರಿದಿನಕ್ಕೆ ನಿಮ್ಮನ್ನ ಅವರೇ ಕರೆಸ್ತಿದ್ರಿ ಇಲ್ಲಿ? ಎಲ್ಲ ನಮ್ಮ ತಮ್ಮನಲ್ಲಿ. ನಮ್ಮಮ್ಮ ಇನ್ನ ವರ್ಷ ತೀರ್ಕೊಂಡು ನಮ್ಮಮ್ಮ ಅವನ ನೋಡ್ತಿದ್ದ ನಮಗೆಲ್ಲ. ಮೊನ್ನೆ ಬಕ್ರಿ ಹಬ್ಬದಕ್ಕೆ ಏನಾದ್ರು ಕರ್ಕಿದ್ದ. ಈಗ ಏನಾಗ್ಬೇಕಂತೀರಿ? ನಮ್ಗೆ ನ್ಯಾಯ ಬೇಕ್ರಿ. ನಮ್ಮ ತಮ್ಮ ಯಾವಾಗ ಕರ್ಕೊಂಡ್ ಬರ್ಬೇಕ್ರಿ. ಏನು ಉದ್ಯೋಗ ಮಾಡ್ತಾ ಇದ್ರು? ಮೇನಾ ಇದು ಹೊಲಕ್ಕೆ ಹೋಗ್ತಿದ್ದಾರಿ. ಮೇನಾ ಹಿಡಿಕ ಹೋಗ್ತಿದ್ದಾರಿ. ಈಗ ಎಷ್ಟು ಮಕ್ಕಳು? ಇಬ್ಬರು ಇದ್ದಾರೆ. ಇಬ್ಬರು ಅದಾರ್ರಿ. ಮಂದಿ ಹೊಲ ಮಾಡ್ಕೊಂಡ್ರಿ ಅವ. ಅವ್ರ ತಾಯಿ ನಮ್ಮವ್ವ ಇಲ್ರಿ. ನಮ್ಮವ್ವ ತಿರ್ಕೊಂಡ್ ಮಲಸ ಆತ್ರಿ. ಈಗ ಮನೆ ನಿನ್ನೆ ಎಷ್ಟಂದ್ರೆ ಒಂದು ನಾಲ್ಕು ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು? ನಿಮ್ಗೆ ಯಾವಾಗ ಗೊತ್ತಾಯ್ತು? ನೀವು ಇಲ್ಲಿ ಬರ್ಬೇಕು ಮುಂಜಾನೆ ಬಂದ್ರಿ? ನಿಮ್ದು ಯಾವ ಊರು? ಯಾವ ಊರು ಕೊಟ್ಟಿದ್ದಾರೆ? ಹಳ್ಳಿ ರೀ. ಅವರೇ ಮದುವೆ ಮಾಡಿ ಕೊಡ್ತಿದ್ರ ಹೆಂಗೆ? ಎಲ್ಲ ಸಹೋದರಿ ಎಷ್ಟು ಜನ ನೀವು ಸಹೋದರಿ? ಇಬ್ಬರೇ ರೀ. ಇಬ್ಬರು ಸಹೋದರಿ. ಅವರು ಮಿಸ್ಸಸ್ ಯಾವಾಗ ಮೆಹಬೂಬರು ನಿಮ್ಮ ಜೊತೆ ಮಾತಾಡಿದ್ರು? ಏನು ನಿನ್ನೆ ಬೆಳಗ್ಗೆ ಮಾತಾಡಿದ್ರಿ.
ಏನಂತ ಹೇಳಿದ್ರು ಕೊನೆಗೆ ಏನು ಭೇಟಿ ಆಗಿದ್ರ ಸಾಯಂಕಾಲ ಹೋಗ್ಬೇಕಾದ್ರೆ? ಸಾಯಂಕಾಲ ಹೋಗೋ ಮುಂತ್ನಾಗ ಭೇಟಿ ಆಗಿಲ್ರಿ ಅವರು. ನಾವು ಊರಿಗೆ ಹೋಗಿದ್ದೇವ್ರಿ. ಊರಿಗಿಂತ ಬರೋ ಮುಂತ್ನಾಗ ಅಲ್ಲಿ ಹೊಂಟಿದ್ರಿ ಅವರು. ನೋಡಿದೇವು ನಾವು ಅವರಿಗೆ. ಕೈ ಮಾಡೋಷ್ಟ್ರಾಗೆ ಹೋಗಿದ್ರಿ ಅವ್ರು. ಹೊಳಿಗೆ ಹೊಂಟಿದ್ರಿ. ಮತ್ತು ಮನೆಗೆ ಬಂದಿಲ್ರಿ ಹೊಳ್ಳಿ ಅವರು. ದಿನ ಹೋಗ್ತಿದ್ರಿ. ಮತ್ತೆ ಮೀನಾ ಮತ್ತು ಹೊಲ ಮಾಡ್ಕೊಂಡಿದ್ರೆ? ಹಾ, ಬ್ಯಾರೆದವ್ರದ್ದು ಹೊಲ ಮಾಡ್ಕೊಂಡಿದ್ರಿ. ನಿಮ್ಮ ಕುಟುಂಬ ನಿರ್ವಹಣೆ ಹೆಂಗ ಏನು? ಅದು ನೀವು ನ್ಯಾಯ ಕೊಡಿಸ್ಬೇಕ್ರಿ ಈಗ. ಅಲ್ಲಿ ನೀವು ಕೊನೆಯವರೆಗೂ ಭೇಟಿ ಆಗ್ಲಿಲ್ಲ, ಅವರು ಎಲ್ಲಿ ಸಿಗ್ಲಿಲ್ಲ? ಇಲ್ರಿ. ಮಕ್ಕಳು ಏನು ಓದ್ತಾ ಇದ್ದಾರೆ? ಈಗ LKG ಓದ್ತಾ ಇದ್ದಾನ್ರಿ. ಶಾಲೆಗೆ ಹಚ್ಚಿದ್ರು. ನಿಮ್ ಕೊನೆಯದಾಗ ಏನಾರ ಅಂದ್ರೆ ಯಾವ ರೀತಿ ಏನೋ ಜೀವನದ ಬಗ್ಗೆ ಏನಾದ್ರು ಮಾತಾಡ್ತಿದ್ರೆ? ಇದಿಷ್ಟು ಏನಂದ್ರೆ ಈಗ ಮೆಹಬೂಬ್ ವಾಲಿಕ್ ಅವರ ಮೃತದೇಹ ಇನ್ನೂವರೆಗೆ ಸಿಕ್ಕಿಲ್ಲ. ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನೊಂದೆಡೆ ಕುಟುಂಬಸ್ಥರು ಮತ್ತು ಸಹೋದರಿಯರು ಮತ್ತು ಅವರ ತಂದೆ ಜೊತೆಗೆ ಅವರ ಪತ್ನಿಯೂ ಸಹ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.